ಆಷಾಢ ಶುಕ್ರವಾರದಂದು ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇನ್ನು ಈ ಬಾರಿ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿ ಸೂಕ್ತವಾದಂಥ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು ವರ್ಷಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಸ್ಪೆಷಲಿ ಆಷಾಢದ ಸಂದರ್ಭದಲ್ಲಿ. ಹೀಗಾಗಿ ಜಿಲ್ಲಾಡಳಿತ ಈ ಬಾರಿ ಭಾಳ ಸ್ವಚ್ಛಂದವಾಗಿ ಭಾಳ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಬೆಳಗಿನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ. ಎಲ್ಲೂ ಕೂಡ ಜನಗಳು ಬ್ಲಾಕ್ ಆಗದಂಗೆ ಕ್ಲೀನ್ ಆದಂಥ ಒಂದು ಫ್ಲೋ ಇದೆ. ಅಂದರೆ ಜನಗಳ ಫ್ಲೋ ಕ್ಲೀನಾಗಿ ಹೋಗ್ತಾ ಇದೆ, ಕ್ಲೀನಾಗಿ ದೇವಿಯ ದರ್ಶನ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಜನಗಳು ಬಂದಂಥ ಭಕ್ತಾದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಕಳೆದ ಬಾರಿ ಆದಂತಹ ಒಂದು ಹಿಂಸೆ ಈ ಬಾರಿ ಆಗ್ತಾ ಇಲ್ಲ. ಭಕ್ತರು ಏಕಾಏಕಿ ದೇವಿಯ ದರ್ಶನಕ್ಕೆ ಅಂತೇಳಿ ಚಾಮುಂಡಿ ಬೆಟ್ಟಕ್ಕೆ ಏಕಾಏಕಿ ನುಗ್ತಾ ಇದ್ರು. ಬಟ್ ಆದರೆ ಈ ಬಾರಿ ಕ್ಲೀನಾಗಿ ವ್ಯವಸ್ಥಿತವಾಗಿ ಈ ಬಾರಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡು ಒಂದು ರೀತಿ ಬರುವಂಥ ಭಕ್ತರಿಗೆ ದೇವಿಯ ದರ್ಶನವನ್ನು ಭಾಳ ಅಚ್ಚುಕಟ್ಟಾಗಿ ಈ ಬಾರಿ ಮಾಡ್ಕೊಂಡಿರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ವಿಚಾರ ಅಂದರೆ ಅಲ್ಲಿ ಮೆಟ್ಟಲಿಂದ ಅಂದರೆ ಮೆಟ್ಟಲು ಯಾರು ಹತ್ಕೊಂಡು ಬಂದಿರ್ತಾರೆ ಅಂಥವರು ಅಲ್ಲಿ ಫ್ರೀ ಎಂಟ್ರಿಗೆ ಹೋಗ್ತಾ ಇರುವಂಥದ್ದು. ಇನ್ನು ಈ ಒಂದು ರೋ ಏನಿದೆ, ಈ ಒಂದು ರೋ 2,000 ರೂಪಾಯಿನ ರೋ ಆಗಿದೆ. ಸಾಕಷ್ಟು ಜನಗಳು ಕೂಡ ಒಂದು ರೀತಿ ಪಾಸಿಟಿವ್ ರಿವ್ಯೂವನ್ನು ಕೊಡ್ತಾರೋ ಈ ಬಾರಿ ಭಾಳ ಸೂಕ್ತವಾದಂಥ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲೂ ಕೂಡ ಜನಗಳಿಗೆ ತೊಂದರೆ ಆಗ್ತಾ ಇಲ್ಲ ಅಂತ ಇದನ್ನು ಭಕ್ತಾದಿಗಳು ಕೂಡ ಹೇಳ್ತಾರೋ. ಸೊ ಒಟ್ಟಾರೆ ಈ ಬಾರಿ ಚಾಮುಂಡಿ ಬೆಟ್ಟದಲ್ಲಿ ಜೊತೆಗೆ ಬರುವಂತಹ ಭಕ್ತರಿಗೆ LED ಯಲ್ಲೂ ಕೂಡ ಅಲ್ಲಲ್ಲಿ ಜನಗಳ ಭಕ್ತರ ಸಂಖ್ಯೆ ಎಲ್ಲಿ ಹೆಚ್ಚಿರುತ್ತೋ ಆ ಒಂದು ಭಾಗಗಳಲ್ಲಿ LED ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಲೈವ್ ದೃಶ್ಯಗಳನ್ನ ಅಂದರೆ ಚಾಮುಂಡಿ ಬೆಟ್ಟದ ಲೈವ್ ದೃಶ್ಯಗಳನ್ನೂ ಕೂಡ ಹಾಕುವಂಥ ಕೆಲಸ ಈ ಬಾರಿ ಜಿಲ್ಲಾಡಳಿತ ಮಾಡಿದೆ. ಜೊತೆಗೆ ಬರುವಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈ ಬಾರಿ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಜೊತೆಗೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಈ ಬಾರಿ ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿದ್ದಾರೆ. ಬರುವಂಥ ಭಕ್ತರಿಗೆ ಈಸಿಯಾಗಿ ಚಾಮುಂಡಮ್ಮನ ದರ್ಶನ ಆಗುವಂತಹ ಕೆಲಸ ಆಗ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಇದೇ ಕಂಪ್ಲೇಂಟ್ ಇತ್ತು. ಯಾಕಂತಂದರೆ ಏಕಾಏಕಿ ಜನಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನುಗ್ಗಲುಗಳಾಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಲ್ಲಿ ಜನಗಳನ್ನ ಅಂದರೆ ಬಸ್ ಸ್ಟ್ಯಾಂಡ್ ಅಂದರೆ ಎಲ್ಲಿ ಭಕ್ತರನ್ನು ಪಿಕಪ್ ಮಾಡ್ತಾರೆ, ಲಲಿತ್ ಗ್ರೌಂಡ್ ಏನಿದೆ, ಪಿಕಪ್ ಮಾಡುವ ಸ್ಥಳದಲ್ಲೇ ಜನಗಳನ್ನ ಸಗ್ರಿಗೇಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಒಂದೊಂದು ತಂಡವಾಗಿ ದೇವಿಯ ದರ್ಶನಕ್ಕೆ ಬಿಡುವಂಥ ಕೆಲಸ ಆಗ್ತದೆ. ಸೊ ಹೀಗಾಗಿ ಸಾಕಷ್ಟು ಈ ಬಾರಿ ಅಚ್ಚುಕಟ್ಟಾಗಿ ಈ ದರ್ಶನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈ ಬಾರಿ ಜಿಲ್ಲಾಡಳಿತ ವಿಶೇಷವಾಗಿ ಎಲ್ಲೂ ಕೂಡ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಸಾಕಷ್ಟು ಒಂದು ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಒಟ್ಟಾರೆ ಈ ಬಾರಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ನಿಟ್ಟಿನಲ್ಲಿ ಈ ಬಾರಿ ಜಿಲ್ಲಾಡಳಿತ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.